ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ರೂಪವನ್ನು, ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇವತ್ತಿನ ರೀಡಿಂಗಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ನಡುವೆ ಏನಾದರೂ ಡಿಸ್ಟೆನ್ಸ್ ಅನ್ನೋದು ಬಂದಿದ್ದರೆ, ಗ್ಯಾಪ್ ಅನ್ನೋದು ಬಂದಿದ್ದರೆ, ಅವ್ರು ಯಾಕೆ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇಲ್ಲ, ಅವರ ಲೈಫ್ನಲ್ಲಿ ಈಗ ಏನು ನಡೀತಿದೆ ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಪಡೋಣ. ಈ ಪರ್ಸನ್ನ ಎನರ್ಜಿಯ ಪ್ರಕಾರ ಈಗ ಪ್ರೆಸೆಂಟಲ್ಲಿ ನೋಡೋದಾದರೆ ತುಂಬ ಎಮೋಷ್ನಲಿ ಡೌನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೋಬಹುದು, ಆದರೆ ಒಳಗಡೆ ಕಂಪ್ಲೀಟ್ಲಿ ಬ್ರೋಕನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಒಬ್ಬರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾರನ್ನೋ ಕಳೆದುಕೊಂಡ ನೋವು ಇವ್ರಿಗೆ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಥವಾ ಇವರ ಫ್ಯಾಮಿಲಿಯೊಳಗೆ ದೊಡ್ಡ ಪ್ರಾಬ್ಲಮ್ ಏನಾದರೂ ಬಂದಿರ್ಬೋದು. ಈ ಎಲ್ಲ ಎನರ್ಜಿ ಇವರ ಮನಸ್ಸನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ತುಂಬ ಹಿಡನ್ ಪೇನನ್ನು ಕೊಡ್ತಾ ಇದೆ ಇವ್ರಿಗೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಫ್ಯಾಮಿಲಿಯಲ್ಲಿ ಏನಾದರೂ ಜಗಳಗಳು ಆಗಿರಬಹುದು, ಪ್ರೆಷರ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇವ್ರಿಗೆ ಇರ್ಬೋದು, ಅಥವಾ ಅವರ ರಿಲೇಷನ್ಶಿಪ್ಗೆ ಒಪ್ಪಿಗೆ ಇಲ್ಲದೆ ಇರ್ಬೋದು. ಅಂದರೆ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ಗೆ ಇವರ ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಇಲ್ಲದೆ ಇರ್ಬೋದು. ಈಗ ಈ ರೀತಿ ಆಗಿರೋದ್ರಿಂದ ಈ ಪರ್ಸನ್ಗೆ ಪೀಸ್ ಇಲ್ಲ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಯಾವುದೇ ಹ್ಯಾಪಿನೆಸ್ ಇಲ್ಲ, ಅವ್ರಿಗೆ ಪ್ರೆಷರ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಸಿಟ್ಟಿದೆ, ಪೇಯ್ನ್ ಅನ್ನೋದಿದೆ. ಅದೇ ರೀತಿ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವರನ್ನು ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಎಲ್ಲೋ ಒಂದು ಕಡೆ ಇವರನ್ನು ಇವರು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಫೇಲ್ಯೂರ್ ಫೀಲಿಂಗ್ ಬರ್ತಾ ಇದೆ. ಈ ವ್ಯಕ್ತಿ ತಮ್ಮನ್ನು ತಾವು ಅವರೇ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಲೈಫ್ನಲ್ಲಿ ಸೋತೋಗಿದ್ದೀನಿ, ರಿಲೇಷನ್ಶಿಪ್ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ, ನಾನು ಯಾರಿಗೂ ಹ್ಯಾಪಿನೆಸ್ ಕೊಡಲಿಲ್ಲ ಅಂತ ರಿಪೀಟೆಡ್ಲಿ ತಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಇವರ ಕಡೆಯಿಂದ ನಿಮಗೇನಾದರೂ ಹರ್ಟ್ ಆಗಿ ಈ ರಿಲೇಷನ್ಶಿಪ್ ಏನಾದರೂ ದೂರ ಆಗಿದರೆ ಈ ಪರ್ಸನ್ಗೆ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಇದೆ, ಅದರ ಬಗ್ಗೆ ಗಿಲ್ಟ್ ಫೀಲ್ ಇದೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಇವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಎಲ್ಲ ಕಡೆಯಲ್ಲೂ ನಾನು ಸೋತೋಗಿದ್ದೀನಿ, ಕೆರಿಯರ್ ಅಲ್ಲಾಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಲವ್ವಲ್ಲಾಗಿರ್ಬೋದು, ಎಲ್ಲ ಪ್ಲೇಸಲ್ಲೂ ಕೂಡ ಫೇಲ್ಯೂರ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಅದರಿಂದಲೇ ಅವರು ತುಂಬ ಎಮೋಷ್ನಲಿ ಡೌನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ನೆನಪು ಅವ್ರಿಗೆ ಮರೆಯಲಾಗದ ಮೆಮೊರೀಸ್. ಇಲ್ಲಿ ಬರುವ ಸ್ಟ್ರಾಂಗ್ ಎನರ್ಜಿ ಏನು ಅಂದರೆ, ನೀವು ಈ ವ್ಯಕ್ತಿಗೆ ತುಂಬ ಕಾಡ್ತಾ ಇದ್ದೀರಾ. ನಿಮ್ಮ ನೆನಪು ಅನ್ನೋದು ತುಂಬ ಬರ್ತಾ ಇದೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ಗಳು, ನೀವು ಮತ್ತು ಅವರು ಮಾತಾಡಿದ ಮಾತುಗಳು, ಮೆಮೊರೀಸ್ಗಳು ಎಲ್ಲವೂ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ ಇವರ ಮನಸ್ಸಿನಲ್ಲಿ. ಅವರು ನಿಮ್ಮನ್ನು ಮರೀಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಿಂದ ದೂರ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಅವರಿಂದ ಆಗ್ತಾ ಇಲ್ಲ. ನಿಮ್ಮ ಎನರ್ಜಿ ತುಂಬ ಪವರ್ಫುಲ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದು ಅವರ ಹಾರ್ಟ್ನಿಂದ ಹೋಗ್ತಾ ಇಲ್ಲ. ನಿಮ್ಮ ಲವ್ ಅನ್ನೋದಾಗಲಿ, ನಿಮ್ಮನ್ನು ಮರೆಯೋದಕ್ಕಾಗಲಿ ಅವರಿಂದ ಆಗ್ತಾ ಇಲ್ಲ. ಕಂಟಿನ್ಯೂಸ್ ಥಿಂಕಿಂಗ್ ಅಬೌಟ್ ಯು. ಈ ವ್ಯಕ್ತಿ ದಿನದ 24 ಗಂಟೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಏನು ಮಾಡ್ತಿರೋ, ನಾನು ಮಾತಾಡಿದ್ರೆ ಏನು ಅಂದ್ಕೊಳ್ತಾರೋ, ಇನ್ನೂ ನನ್ನನ್ನು ನೆನಪಿಸ್ಕೊಳ್ತಾರಾ, ಎಲ್ಲ ಪ್ರಶ್ನೆಗಳು ಇವರ ಮನಸ್ಸಿನಲ್ಲೇ ಬರ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಇದ್ದರೂ ಕೂಡ, ಮೆಂಟಲ್ ಟಾರ್ಚರ್ ಇದ್ದರೂ ಕೂಡ, ಅಂದರೆ ಪ್ರೆಷರ್ ಇದ್ದರೂ ಕೂಡ, ಎಷ್ಟೇ ರೆಸ್ಪಾನ್ಸಿಬಿಲಿಟಿ ಇದ್ದರೂ ಕೂಡ ಅವರ ಮೈಂಡ್ ಯಾವಾಗಲೂ ನಿಮ್ಮ ಹತ್ರನೇ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಷ್ಟೆಲ್ಲ ಇದ್ದರೂ ಯಾಕೆ ಇವರು ಇನ್ನೂ ಅಪ್ರೋಚ್ ಮಾಡ್ತಿಲ್ಲ ಅಂತ ನೀವು ಅಂದ್ಕೋಬಹುದು. ಈ ವ್ಯಕ್ತಿಗೆ
ನಿಮ್ಮ ಜೊತೆ ಮಾತಾಡಬೇಕು, ಅವರ ಫೀಲಿಂಗ್ಸ್ಗಳನ್ನು ಹೇಳ್ಕೋಬೇಕು, ಅವರ ಮಾತುಗಳನ್ನು, ಮನಸ್ಸಿನ ಫೀಲಿಂಗ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಎಲ್ಲವನ್ನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದೆ. ಬಟ್ ಸಿಚುವೇಶನ್ ಅನ್ನೋದು ಅಡ್ಡ ಬರ್ತಾ ಇದೆ. ಸಿಚುವೇಶನ್ ಅದಕ್ಕೆ ಅಲೋ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಟೈಮಿಂಗ್ ಸರಿ ಇಲ್ಲದೆ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಫಿಯರ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋ ಬಗ್ಗೆ ಅದರ ಫಿಯರ್ ಇರಬಹುದು. ಎಲ್ಲವೂ ಸೇರಿ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಅವರು ಹತ್ತಿರ ಬರೋದಕ್ಕೆ ರೆಡಿ ಇದ್ದಾರೆ, ಆದರೆ ಲೈಫ್ ಅಲೋ ಮಾಡ್ತಾ ಇಲ್ಲ, ಸಿಚುವೇಶನ್ ಅನ್ನೋದು ಅಲೋ ಮಾಡ್ತಾ ಇಲ್ಲ. ಯಾವುದೋ ಒಂದು ಪ್ರಾಬ್ಲಮ್ ಇರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ಅಂದರೆ ಕೇವಲ ಲವ್ ರಿಲೇಷನ್ಶಿಪ್ ಅಂತ ತಗೋಬೇಡಿ. ಇಲ್ಲಿ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಸೊಸೈಟಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇವರ ಅರೌಂಡ್ ಯಾರಿದ್ದಾರೋ ಅವ್ರಿಗೆ ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ ಇಷ್ಟ ಇಲ್ಲದೆ ಇರಬಹುದು. ಇವರ ಫ್ಯಾಮಿಲಿಗೆ, ಇವರ ರಿಲೇಟಿವ್ಸ್ಗೆ ನೀವು ಇಬ್ಬರು ಒಟ್ಟಿಗೆ ಇರೋದವ್ರಿಗೆ ಇಷ್ಟ ಇಲ್ಲದೆ ಇರಬಹುದು. ಹಾಗಾಗಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು. ಇದೆಲ್ಲವೂ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮಾತಾಡಬೇಕು ಅನ್ನೋ ಆಸೆ ಇದೆ ಈ ಪರ್ಸನ್ಗೆ, ಬಟ್ ಸೈಲೆಂಟ್ ಆಗಿದ್ದಾರೆ ಈ ಪರ್ಸನ್. ಈ ವ್ಯಕ್ತಿಗೆ ತುಂಬ ಅನ್ನಿಸ್ತಾ ಇದೆ ಅವರ ಹಾರ್ಟಲ್ಲಿರುವ ಮಾತುಗಳು ಎಲ್ಲವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಆದರೆ ಅವ್ರಿಗೆ ಧೈರ್ಯ ಅನ್ನೋದು ಬರ್ತಾ ಇಲ್ಲ, ಕರೇಜ್ ಅನ್ನೋದು ಇನ್ನೂ ಕೂಡ ಬರ್ತಾ ಇಲ್ಲ. ಅಂದರೆ ಆ ಸಿಚುವೇಶನ್ ಇಲ್ಲ, ಅವಕಾಶ ಕೂಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವರು ತುಂಬ ಸೈಲೆಂಟಾಗಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೈಲೆನ್ಸ್ ಅಂದರೆ ಇಗ್ನೋರ್ ಅಲ್ಲ, ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತಲ್ಲ. ಸೈಲೆನ್ಸ್ ಅಂದರೆ ಒಂದು ರೀತಿಯ ಪೇಯ್ನಲ್ಲಿದ್ದಾರೆ. ಈ ಪರ್ಸನ್ಗೆ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ, ಆ ರೀತಿ ಸೈಲೆನ್ಸಲ್ಲಿದ್ದಾರೆ. ಬಟ್ ಈ ವ್ಯಕ್ತಿ ಈಗ ಫೈಟ್ ಮಾಡೋ ಮೂಡ್ನಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ರೀತಿಯಿಂದಲೂ ಆರ್ಗ್ಯೂ ಮಾಡೋ ಸ್ಟ್ರೆಂತ್ ಇಲ್ಲ ಇವ್ರಿಗೆ, ಎಕ್ಸ್ಪ್ಲೈನ್ ಮಾಡೋ ಎನರ್ಜಿ ಕೂಡ ಇಲ್ಲ. ಅವರು ಕಾಮ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆ ತುಂಬ ನೋವು ಅನ್ನೋದು, ಪೇಯ್ನ್ ಅನ್ನೋದು ನಡೀತಾ ಇದೆ. ಇನ್ನೇನು ಮಾಡೋದು, ಎಲ್ಲ ಹಾಗೆ ಬಿಟ್ಬಿಡೋಣ ಅಂತ ಫೀಲ್ ಮಾಡ್ಕೊಳ್ತಿದ್ದಾರೆ. ಬಟ್ ಆದರೂ ಕೂಡ ಸ್ಟಿಲ್ ಮಿಸ್ಸಿಂಗ್ ಯು ಡೀಪ್ಲಿ. ಎಲ್ಲ ಆದರೂ ಒಂದು ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು, ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಕನ್ಸರ್ನ್ ಇದೆ. ಅವರ ಫೀಲಿಂಗ್ಸ್ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ ಫ್ಯೂಚರಲ್ಲಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಏನೇ ಟ್ರುತ್ ಇದ್ರೂ ಕೂಡ ಅದು ಹೊರಗಡೆ ಬರುತ್ತೆ. ನಿಮ್ಮಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಪೇಷನ್ಸ್ ಅನ್ನೋದು ಬೇಕು. ನೀವು ಅವರನ್ನು ಯಾವ ರೀತಿ ಮರೀತಾ ಇಲ್ವೋ ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ಮರೀತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ಹೃದಯದಿಂದ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಸಿಚುವೇಶನ್ ಅನ್ನೋದು ಅಡ್ಡ ಬಂದಿರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಅವರನ್ನು ನೆನೆಸ್ಕೊಂಡು ಅವರ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರಾ? ನಿಮ್ಮ ಬಗ್ಗೆ ಅವರ ಮನಸ್ಸು ಎಷ್ಟು ಬದಲಾಗಿದೆ ಮತ್ತು ಅವರ ಹೃದಯದಲ್ಲಿ ಈಗ ಏನು ನಡೀತಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಿಂದ ನೋಡೋದಕ್ಕೆ ಪ್ರಯತ್ನ ಪಡೋಣ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ನ ಮನಸ್ಸಿಗೆ ನಿಮ್ಮ ಯೋಚನೆ ಬಂದ ತಕ್ಷಣ ಮೊದಲಿಗೆ ಅವರ ಮನಸ್ಸಿಗೆ ಬರೋದೇ ನೀವು ತುಂಬ ಬ್ಯೂಟಿಯಾಗಿದ್ದೀರಾ ಅಂತ, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ. ನೀವು ಮೇಲ್ ಆಗಿದ್ದರೆ ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ನೀವು ಫೀಮೇಲ್ ಆಗಿದ್ದರೆ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದೀರೋ ನಿಮ್ಮ ಸ್ಮೈಲ್, ನಿಮ್ಮ ಐಸ್, ನಿಮ್ಮ ಪ್ರೆಸೆನ್ಸ್ ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ರಿಪೀಟೆಡ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ಅದೇ ರೀತಿ ನೀವು ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದ್ದೀರೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು. ಈ ಪರ್ಸನ್ ಬಗ್ಗೆ ಅಷ್ಟೇ ನೀವು ಪ್ರೀತಿಯನ್ನು ಇಟ್ಕೊಂಡಿದ್ದೀರಾ. ಈ ಪರ್ಸನ್ ಎಷ್ಟು ಒಳ್ಳೆಯವರು ಅಂತ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದರೆ ನೀವು ಎಷ್ಟು ಜೆನ್ಯೂನ್ ವ್ಯಕ್ತಿ, ನಿಮ್ಮ ಇನ್ನರ್ ಬ್ಯೂಟಿ ಕೂಡ, ಗುಡ್ ಹಾರ್ಟ್ ಕೂಡ ತುಂಬ ಒಳ್ಳೆಯದು ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ಗೆ, ಈ ವ್ಯಕ್ತಿಗೆ ಈಗ ಕ್ಲಾರಿಟಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಹಾರ್ಟ್ ತುಂಬ ಪ್ಯೂರ್, ನಿಮ್ಮ ಇಂಟೆನ್ಷನ್ಸ್ ಏನೇ ಇದ್ದರೂ ಅದು ತುಂಬ ಕ್ಲೀನಾಗಿದೆ, ನಿಮ್ಮ ನೇಚರ್ ಹಾನೆಸ್ಟ್ ಆಗಿದೆ. ಅವ್ರೀಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ನೀವು ಹೊರಗಡೆಯಿಂದ ಮಾತ್ರ ಬ್ಯೂಟಿಫುಲ್ ಅಲ್ಲ, ನಿಮ್ಮ ಮನಸ್ಸು ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಪಾಸ್ಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಿದರು ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅದರ ಬಗ್ಗೆ ಈ ಪರ್ಸನ್ಗೆ ಈಗ ರಿಯಲೈಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಪಾಸ್ಟ್ನಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರು, ತಪ್ಪಾಗಿ ಜಡ್ಜ್ ಮಾಡಿದರು ನಿಮ್ಮನ್ನು. ನಿಮ್ಮ ಬಗ್ಗೆ ಏನೇ ಅಂದ್ಕೊಂಡಿದ್ರು ಕೂಡ ಅದರ ಬಗ್ಗೆ ಡೌಟ್ ಪಡ್ಕೊಳ್ತಾ ಇದ್ರು. ಬಟ್ ಅವರಿಗೆ ಈಗ ಅದು ಗಿಲ್ಟಾಗಿ ಕಾಡ್ತಾ ಇದೆ. ಅವರು ಈಗ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಸೆಲ್ಫ್ ಬ್ಲೇಮನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ನಾನು ಯಾಕೆ ಅಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ, ನಾನು ಯಾಕೆ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ, ಲೈಫಲ್ಲಿ ದೊಡ್ಡ ಮಿಸ್ಟೇಕನ್ನು ಮಾಡಿದ್ದೀನಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಲೈಫ್ನಿಂದ ದೂರ ಹೋಗಿದ್ರೆ, ಈಗ ಏನಾದರೂ ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಸೆಪ್ರೇಷನ್ ಬಂದು ಡಿಸ್ಟೆನ್ಸ್ ಬಂದಿದ್ದರೆ ಈ ವ್ಯಕ್ತಿಗೆ ಈಗ ಫೀಲ್ ಆಗ್ತಾ ಇದೆ, ಅದು ನನ್ನ ಲೈಫ್ನ ದೊಡ್ಡ ಮಿಸ್ಟೇಕ್ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಇವರನ್ನು ಬಿಟ್ಬಿಟ್ಟೆ, ನಾನು ಯಾಕೆ ಇವರಿಂದ ದೂರ ಹೋದೆ. ಅವರಿಗೀಗ ಕ್ಲಿಯರ್ ಆಗಿದೆ, ನೀವು ರಾಂಗ್ ಅಲ್ಲ, ನೀವು ರೈಟ್ ಪರ್ಸನ್. ಇವರ ಡಿಸಿಷನ್ ಅನ್ನೋದು ರಾಂಗ್ ಆಗಿತ್ತು. ಬೇರೆಯವರ ಇನ್ಫ್ಲೂಯೆನ್ಸಿಂದ, ರಾಂಗ್ ಇನ್ಫಾರ್ಮೇಷನಿಂದ ಈ ಪರ್ಸನ್ ಈ ರೀತಿ ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಎನರ್ಜಿ ಕೂಡ ಇದೆ. ಯಾರೋ ಒಬ್ಬರು ಇವರಿಗೆ ಆಗದೇ ಇರುವವರು ಅಥವಾ ನಿಮಗೆ ಆಗದೇ ಇರುವವರು ನಿಮ್ಮ ಬಗ್ಗೆ ಏನಾದರೂ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿರಬಹುದು. ಆ ರೀತಿ ಕೂಡ ಈ ಪರ್ಸನ್ಗೆ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಇಮೇಜ್ ಫಿಲ್ ಮಾಡಿರ್ಬೋದು. ಆದರೆ ಈಗ ಟ್ರುತ್ ಸ್ಲೋಲಿ ಹೊರಗಡೆ ಬರ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾರ ಮಾತು ಯಾಕೆ ಕೇಳಬೇಕಿತ್ತು, ನನ್ನ ಇಂಟ್ಯೂಷನ್ ಯಾಕೆ ಕೇಳಲಿಲ್ಲ, ನಾನು ನನ್ನ ಅಭಿಪ್ರಾಯದ ಪ್ರಕಾರ ನಡ್ಕೋಬೇಕಿತ್ತು, ಬೇರೆಯವರ ಮಾತನ್ನು ಕೇಳಬಾರ್ದಿತ್ತು, ನಾನು ಇವರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದಿತ್ತು ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಿಹೇವಿಯರಲ್ಲಿ ಚೇಂಜ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನೀವು ಇವರಿಂದ ದೂರ ಆಗಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿರಬಹುದು. ನೀವು ಇವರನ್ನು ಇಗ್ನೋರ್ ಮಾಡ್ತಿದ್ದೀರಾ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಅವರಿಗೆ ಆ ಫೀಲ್ ಆಗ್ತಾ ಇದೆ. ಮೊದಲು ಇದ್ದ ಕೇರಿಂಗ್ ಈಗ ಕಾಣಿಸ್ತಾ ಇಲ್ಲ, ಮೊದಲು ಇದ್ದ ಅಟೆನ್ಷನ್ ಈಗ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನೀವೇನಾದರೂ ಈ ಪರ್ಸನ್ನಿಂದ ದೂರ ಆಗಿದ್ದರೆ, ಅಂದರೆ ಮಾತುಕತೆ ಕಡಿಮೆ ಆಗಿದ್ದರೆ ಈ ಪರ್ಸನ್ ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ ಮತ್ತು ರೆಸ್ಪಾನ್ಸನ್ನು ನೋಡಿ ಎಲ್ಲ ಕೂಡ ಚೇಂಜ್ ಆಗಿದೆ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರು ಯಾಕೆ ಇಷ್ಟು ಚೇಂಜ್ ಆಗಿದ್ದಾರೆ ಅಂತ ಅವರು ನೈಟ್ ಟೈಮ್ನಲ್ಲಿ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ. ಅಂದರೆ ನಾನು ಮಾಡಿದ ತಪ್ಪೇ ಕಾರಣನಾ, ನಾನು ಹರ್ಟ್ ಮಾಡಿದ ಕಾರಣನಾ, ಅಥವಾ ಇವರ ಲೈಫ್ನಲ್ಲಿ ಬೇರೆ ಫೋಕಸ್ ಇದೆಯಾ, ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಅವರು ಅಂದ್ಕೊಳ್ತಾ ಇದ್ದಾರೆ ಅಷ್ಟೇ, ಅಸ್ಯೂಮ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ ಬೇಡ ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವು ಎಮೋಷ್ನಲಿ ಡಿಟ್ಯಾಚ್ ಆಗ್ತಾ ಇದ್ದೀರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಸ್ಟಿಲ್ ಪಾಸಿಟಿವ್ ಫೀಲಿಂಗ್ಸ್ ಅನ್ನೋದು ಕಾಣಿಸ್ತಾ ಇದೆ. ಇಷ್ಟೆಲ್ಲ ಕನ್ಫ್ಯೂಷನ್ ಇದ್ದರೂ ಕೂಡ ಈ ವ್ಯಕ್ತಿಯ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವಿಟಿ ಇದೆ, ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಇದೆ, ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಅನ್ನೋದು ಇದೆ. ನಿಮ್ಮ ಬಗ್ಗೆ ಪಾಸ್ಟ್ನಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿರಬಹುದು, ನೆಗೆಟಿವ್ ಆಗಿ ಹೇಳಿರಬಹುದು, ಅಥವಾ ನಿಮ್ಮಿಂದ ಗ್ಯಾಪ್ ತಗೊಂಡು ನಿಮ್ಮಿಂದ ದೂರ ಆಗಿರಬಹುದು. ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡೋವಾಗ ಒಂದೇ ಟೈಮ್ನಲ್ಲಿ ಅವರಿಗೆ ಹ್ಯಾಪಿನೆಸ್ ಅನ್ನೋದು ಬರುತ್ತೆ, ಪೇಯ್ನ್ ಅನ್ನೋದು ಕೂಡ ಒಂದೇ ಟೈಮ್ನಲ್ಲಿ ಎರಡೂ ಕೂಡ ಬರ್ತಾ ಇದೆ. ಅಂದರೆ ನಿಮ್ಮನ್ನು ಬಿಟ್ಟಿದ್ದೀನಿ ಅಥವಾ ನಿಮ್ಮಿಂದ ದೂರ ಆಗಿದ್ದೀನಿ ಅನ್ನೋ ಪೇಯ್ನ್ ಇದೆ, ಆದರೆ ನಿಮ್ಮನ್ನು ನೆನೆಸ್ಕೊಂಡಾಗ ಹ್ಯಾಪಿನೆಸ್ ಕೂಡ ಬರ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಈಗ ಆ್ಯಕ್ಷನ್ ತಗೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ.
ಮತ್ತು ಈ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ಮಾಡೋದು ಹೇಗೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೋಬೇಕು, ನಾರ್ಮಲ್ ಡೇಸ್ ಮತ್ತೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಮತ್ತೆ ಲವ್ ಶೋ ಆಗಬೇಕು ನಿಮ್ಮಿಬ್ಬರ ಲೈಫ್ನಲ್ಲಿ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಕೊಳ್ತಿದ್ದಾರೆ. ಆ ರೀತಿಯ ಡಿಸೈರ್ ಇದೆ ಈ ಪರ್ಸನ್ಗೆ. ಬಟ್ ಫಿಯರ್, ಯು ಡೋಂಟ್ ವಾಂಟ್ ದೆಮ್ ಎನಿಮೋರ್. ಅವರ ಬಿಗ್ಗೆಸ್ಟ್ ಫಿಯರ್ ಅದು. ಅಂದರೆ ನೀವೇನಾದರೂ ಆ ರೀತಿ ಅಂದ್ಕೊಳ್ತೀರೇನೋ, ನಿಮಗೆ ಇನ್ನೂ ಈ ರಿಲೇಷನ್ಶಿಪ್ ಬೇಡವಾಗಿದೆಯಾ, ಅಥವಾ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಆ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಬಟ್ ಟ್ರೈ ಅಂತೂ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಆ್ಯಕ್ಷನನ್ನು ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ರೆಸ್ಪಾನ್ಸ್ ಅನ್ನೋದು ಕಡಿಮೆ ಆಗಿರೋದ್ರಿಂದ ಫಿಯರ್ ಅನ್ನೋದು ಜಾಸ್ತಿ ಇದೆ ಈ ಪರ್ಸನ್ಗೆ. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವು ಸೆಲ್ಫ್ ಗ್ರೋತನ್ನು ಬಯಸ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನೀವು ಫೋಕಸನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಈಗ ನಿಮ್ಮ ಲೈಫ್ನಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆರಿಯರಲ್ಲಿ, ನಿಮ್ಮ ಜಾಬಲ್ಲಿ, ನಿಮ್ಮ ಗ್ರೋತ್ ಮೇಲೆ, ಸೆಲ್ಫ್ ರೆಸ್ಪೆಕ್ಟನ್ನು ಅದರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಫ್ಯೂಚರ್ ಪ್ಲ್ಯಾನಿಂಗ್ ಅನ್ನೋದು ನಿಮಗೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇದೆಲ್ಲದರಿಂದ ನ್ಯಾಚುರಲ್ ಆಗಿ ನಿಮ್ಮ ಬಿಹೇವಿಯರಲ್ಲೇ ಚೇಂಜ್ ಆಗಿರಬಹುದು. ಅಂದರೆ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇರೋದ್ರಿಂದ, ನಿಮ್ಮ ಕೆರಿಯರ್ ಬಗ್ಗೆ ಆಗಲಿ, ನಿಮ್ಮ ಗ್ರೋತ್ ಬಗ್ಗೆ ಆಗಲಿ, ನಿಮ್ಮ ಜಾಬ್ ಬಗ್ಗೆ ಆಗಲಿ ನೀವು ಫೋಕಸನ್ನು ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಕೆಲವು ಚೇಂಜಸ್ಗಳು ಬಂದಿರಬಹುದು. ಬಟ್ ಅವರು ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ. ಓವರ್ ಥಿಂಕಿಂಗ್ ಕ್ರಿಯೇಟ್ ಆಗ್ತಾ ಇದೆ ಅವರ ಮನಸ್ಸಿನಲ್ಲಿ. ಮೆಂಟಲ್ ಸ್ಟೇಟಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಓವರ್ ಥಿಂಕಿಂಗ್ ಓವರ್ಲೋಡ್ ಆಗ್ತಾ ಇದೆ. ಅಂದರೆ ಈ ವ್ಯಕ್ತಿಯ ಮೈಂಡ್ನಲ್ಲಿ ರಿಗ್ರೆಟ್ ಫೀಲ್ ಕೂಡ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಲವ್ ಇದೆ, ಬಟ್ ಫಿಯರ್ ಕೂಡ ಇದೆ. ಅಂದರೆ ನೀವಿಬ್ಬರು ದೂರ ಆಗಿದ್ರೆ ಮತ್ತು ಯಾವ ರೀತಿ ಆ್ಯಕ್ಷನನ್ನು ತಗೊಳ್ಳೋದು ಅನ್ನೋ ರೀತಿ ಫಿಯರ್ ಇದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಹೋಪ್ ಅನ್ನೋದಿದೆ, ಎಲ್ಲವೂ ಸರಿಯಾಗುತ್ತೆ ಅನ್ನೋ ಮನಸ್ಸಿದೆ ಈ ಪರ್ಸನ್ಗೆ. ಬಟ್ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಈ ಪರ್ಸನ್ಗೆ ಡೈರೆಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಅದರಿಂದ ಅವರು ಈಗ ಪ್ರೆಸೆಂಟಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಟ್ರುತ್ ಅನ್ನೋದು ಸ್ಲೋಲಿ ಸರ್ಫೇಸ್ ಆಗುತ್ತೆ. ನಿಮ್ಮಿಬ್ಬರ ನಡುವೆ ಕಾನ್ವರ್ಜೇಷನ್ ಅನ್ನೋದು ಆ ರೀತಿಯ ಚಾನ್ಸಸ್ ಕೂಡ ಬರುವ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬಹುದು. ಆ ರೀತಿಯ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಈ ವ್ಯಕ್ತಿ ತುಂಬ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ವ್ಯಾಲ್ಯೂವನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.